Good morning, friends. In the last session, we have learned the income tax aspects, such as the person and as well as the income related aspects. ಅಂದರೆ ಒಬ್ಬ ಪರ್ಸನ್ ಅಂದರೆ ಯಾರು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ, ಮತ್ತು ಇನ್ಕಮ್ ಅಂದರೆ ಏನು, ಮತ್ತು ಅದರ ಲಕ್ಷಣಗಳೇನು, ಸೊ ಮುಂತಾದ ವಿಚಾರಗಳನ್ನ ನಾವು ಹಿಂದಿನ ಸೆಷನ್ನಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಐ ಟಿ, ಅಸೆಸ್ಮೆಂಟ್, ಅಸೆಸಿ ಎಕ್ಸೆಟ್ರಾ. ಅಂದರೆ ಅಸೆಸ್ಮೆಂಟ್ ಅಂದರೆ ಏನು, ಅಸೆಸಿ ಅಂದರೆ ಯಾರು, ಸೊ ಇಂಥ ಮುಖ್ಯವಾದ ವಿಚಾರಗಳನ್ನ ನಾವು ಈ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನೋಡಿ, ಪ್ರಮುಖವಾಗಿ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಟು ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಐ ಟಿ ಆ್ಯಕ್ಟ್ 1961, ಟು ನೋ ಅಪ್ಲಿಕಬಿಲಿಟಿ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಐ ಟಿ ಆ್ಯಕ್ಟ್ 1961. 1961 ಆದಾಯ ತೆರಿಗೆ ಕಾಯ್ದೆ ಏನಿದೆ, ಅದರಲ್ಲಿನ ಒಂದಷ್ಟು ಮುಖ್ಯವಾದ ಪರಿಕಲ್ಪನೆಗಳನ್ನ ತಿಳ್ಕೊಳ್ಳೋದು ಮತ್ತು ಅದರ ಅಪ್ಲಿಕಬಿಲಿಟಿ ಎಲ್ಲೆಲ್ಲಿ ಅದು ಅನ್ವಯಿಸುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯವಾಗಿ ಈ ಸೆಷನನ್ನು ಉದ್ದೇಶ ಆಗಿದೆ. ಅದ್ರ ಜೊತೆಗೆ ಈ ಸೆಷನಿಂದ ನಾವೇನು ಕಲ್ತ್ಕೊಂಡಿರ್ತೀವಿ ಅಂದರೆ ಮತ್ತು ಅದೇ ಕಾನ್ಸೆಪ್ಟ್ಸ್ ಆಫ್ ಐ ಟಿ ಆ್ಯಕ್ಟ್ ಆಫ್ 1961. ಸೊ ಪರಿಕಲ್ಪನೆಗಳನ್ನ ಮತ್ತು ಅಲ್ಲಿ ಆ ಪರಿಕಲ್ಪನೆಗಳು ಎಲ್ಲಿ ಅನ್ವಯ ಆಗುತ್ತೆ ಅನ್ನೋದನ್ನು ನಾವು ಈ ಸೆಷನ್ ಮುಗಿಯೋ ಅಷ್ಟರಲ್ಲಿ ಅರ್ಥ ಮಾಡ್ಕೊಂಡಿರ್ತೀವಿ. ನೋಡಿ, ಮುಖ್ಯವಾಗಿ ಬೇಸಿಕ್ ಟರ್ಮ್ ಅಸೆಸ್ಮೆಂಟ್ ಇಯರ್. ಓಕೆ, ಅಸೆಸ್ಮೆಂಟ್ ಇಯರ್ ಅಂಡರ್ ಸೆಕ್ಷನ್ 2 ಕ್ಲಾಸ್ 9. ಸೊ ಕನ್ನಡದಲ್ಲಿ ಅಸೆಸ್ಮೆಂಟ್ ಇಯರ್ನ ಲೆಕ್ಕಾಚಾರದ ವರ್ಷ ಅಂತಲೂ ಕರೀತಾರೆ. ದ ಪೀರಿಯಡ್ ಆಫ್ 12 months ಸ್ಟಾರ್ಟಿಂಗ್ ಫ್ರಮ್ April 1st ಆಫ್ ಎವ್ರಿ ಇಯರ್ ಆ್ಯಂಡ್ ಎಂಡಿಂಗ್ ಆನ್ March 31st ಆಫ್ ದ ನೆಕ್ಸ್ಟ್ ಇಯರ್. ನೋಡಿ, ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಈ ವರ್ಷದ ಏಪ್ರಿಲ್ 1ನೇ ತಾರೀಕಿಂದ ಮುಂದಿನ ವರ್ಷದ ಮಾರ್ಚ್ 31ನೇ ತಾರೀಕುವರೆಗೂ ಏನು ಒಂದು 12 ತಿಂಗಳ ಅವಧಿ ಇರುತ್ತೆ, ಅದನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಕ್ಲಿಯರ್? ದಟ್ ಪೀರಿಯಡ್ ಆಫ್ 12 months ಸ್ಟಾರ್ಟಿಂಗ್ ಫ್ರಮ್ April 1st ಆಫ್ ದಿಸ್ ಇಯರ್ ಆ್ಯಂಡ್ ಎಂಡಿಂಗ್ ಆನ್ ದ March 31st ಆಫ್ ದ ನೆಕ್ಸ್ಟ್ ಇಯರ್. ಕ್ಲಿಯರ್? ಫಾರ್ ಇನ್ಸ್ಟಾನ್ಸ್, ದ ಅಸೆಸ್ಮೆಂಟ್ ಇಯರ್ 2020-2021. ಕ್ಲಿಯರ್? ಇವಾಗ ರನ್ ಆಗ್ತಿದೆಯೋ, ನಾವು ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವೋ, ಈಗ 2020-21 ಅದು ನಮಗೆ ಅಸೆಸ್ಮೆಂಟ್ ಇಯರ್ ಆಗುತ್ತೆ. ಕ್ಲಿಯರ್? ದ ಅಸೆಸ್ಮೆಂಟ್ ಇಯರ್ ಕಮೆನ್ಸಸ್ ಆನ್ April 1st, 2020 ಆ್ಯಂಡ್ ಎಂಡ್ಸ್ ಆನ್ March 31st, 2021. ಈ ವರ್ಷದ ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಮುಂದಿನ ವರ್ಷದ 2021 ಮಾರ್ಚ್ 31ಕ್ಕೆ ಇದು ಎಂಡ್ ಆಗುತ್ತೆ. ಕ್ಲಿಯರ್? ದ ಪೀರಿಯಡ್ ಆಫ್ ಅಸೆಸ್ಮೆಂಟ್ ಈಸ್ ಫಿಕ್ಸ್ಡ್ ಬೈ ಸ್ಟ್ಯಾಚ್ಯೂ. ಅಂದರೆ ಕಾನೂನಿನ ಪ್ರಕಾರ ಈ ಒಂದು ಪೀರಿಯಡನ್ನ ನಾವು ಕಾನೂನಿನ ಪ್ರಕಾರ ಈ ಪೀರಿಯಡ್ ಫಿಕ್ಸ್ ಆಗಿದೆ. ಸೊ ಅಲ್ಲಿಗೆ ಅಸೆಸ್ಮೆಂಟ್ ಇಯರ್ ಅಂದರೆ ಏನು? ಇಟ್ಸ್ ಅ ಪೀರಿಯಡ್ ಆಫ್ 12 months ಸ್ಟಾರ್ಟಿಂಗ್ ಫ್ರಮ್ April 1st ಆಫ್ ದಿಸ್ ಇಯರ್ ಆ್ಯಂಡ್ ಎಂಡಿಂಗ್ ಆನ್ March 31st ಆಫ್ ದ ನೆಕ್ಸ್ಟ್ ಇಯರ್. ಈ ವರ್ಷದ ಏಪ್ರಿಲ್ 1ನೇ ತಾರೀಕಿಂದ ಮುಂದಿನ ವರ್ಷದ ಮಾರ್ಚ್ 31ನೇ ತಾರೀಕುವರೆಗೂ ಏನು ಈ 12 ತಿಂಗಳ ಒಂದು ಕಾಲಾವಧಿ ಇದೆ, ಇದನ್ನು ನಾವು ಅಸೆಸ್ಮೆಂಟ್ ಇಯರ್ ಅಥವಾ ಲೆಕ್ಕಾಚಾರದ ವರ್ಷ ಅಂತ ನಾವು ಹೇಳ್ತೀವಿ. ಮುಂದೆ ಹೋಗೋದಾದರೆ ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ ಅಂತ ಕನ್ನಡದಲ್ಲಿ ಹೇಳ್ಬೋದು. ಓಕೆ, ಪ್ರೀವಿಯಸ್ ಇಯರ್ ಅಂಡರ್ ಸೆಕ್ಷನ್ 3. ಇನ್ಕಮ್ ಅರ್ನ್ಡ್ ಇನ್ ಎ ಇಯರ್ ಈಸ್ ಟ್ಯಾಕ್ಸಬಲ್ ಇನ್ ದ ನೆಕ್ಸ್ಟ್ ಇಯರ್. ಏನು ಅಂದರೆ, ಈ ವರ್ಷ ನಾವು ಏನು ಆದಾಯನ ನಾವು ಗಳಿಸಿರ್ತೀವೋ ಆ ಆದಾಯಕ್ಕೆ ನಾವು ಮುಂದಿನ ವರ್ಷದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹೌದಲ್ವಾ? ಈ ವರ್ಷದ ಆದಾಯಕ್ಕೆ ಈ ವರ್ಷನೇ ಟ್ಯಾಕ್ಸ್ ಕಟ್ಟೋದಕ್ಕಾಗಲ್ಲ, ಮುಂದಿನ ವರ್ಷದಲ್ಲಿ. ಹಾಗಿದ್ದಾಗ ದ ಇಯರ್ ಇನ್ ವಿಚ್ ಇನ್ಕಮ್ ಇಸ್ ಅರ್ನ್ಡ್, ಯಾವ ವರ್ಷದಲ್ಲಿ ನೀವು ಆದಾಯನ ಸಂಪಾದನೆ ಮಾಡಿದಿರೋ ಅದನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಕರಿಬೋದು. ದ ಇಯರ್ ಇನ್ ವಿಚ್ ಇನ್ಕಮ್ ಇಸ್ ಟ್ಯಾಕ್ಸಬಲ್, ಆ ಆದಾಯಕ್ಕೆ ನೀವು ಯಾವ ವರ್ಷ ಟ್ಯಾಕ್ಸನ್ನು ಕಟ್ತಿರೋ ಅದನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತ ಕರಿಬೋದು. ಕ್ಲಿಯರ್? ಯಾವ ವರ್ಷದಲ್ಲಿ ಸಂಪಾದನೆ ಆಗಿದೆಯೋ ಅದನ್ನು ಪ್ರೀವಿಯಸ್ ಇಯರ್ ಅಂತ, ಆ ಸಂಪಾದನೆಗೆ ನೀವು ಯಾವ ವರ್ಷ ತೆರಿಗೆನ ಕಟ್ತಿರೋ ಅದೆಲ್ಲ ಲೆಕ್ಕಾಚಾರ ಆಗುತ್ತೋ ಆ ವರ್ಷನ ನೀವು ಅಸೆಸ್ಮೆಂಟ್ ಇಯರ್ ಅಂತ ಕರಿಬೋದು. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಅಸೆಸ್ಮೆಂಟ್ ಇಯರ್ 2021 ದ ಪ್ರೀವಿಯಸ್ ಇಯರ್ ಈಸ್ 2019-2020. ಸೊ ಇವಾಗ 2020-21 ಅಸೆಸ್ಮೆಂಟ್ ಇಯರ್ ಆದರೆ ಇದರ ಹಿಂದಿನ ವರ್ಷ ಏನಿದೆಯೋ 2019-20 ಅದು ಪ್ರೀವಿಯಸ್ ಇಯರ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತಾ? ಅಥವಾ ಇನ್ನೊಂದು ಹೇಳ್ಬೋದು, ದ ಇಮಿಡಿಯೇಟ್ ಪ್ರಿಸೀಡಿಂಗ್ ಇಯರ್ ಆಫ್ ದ ಅಸೆಸ್ಮೆಂಟ್ ಇಯರ್ ಈಸ್ ಕಾಲ್ಡ್ ಪ್ರೀವಿಯಸ್ ಇಯರ್. ಅಸೆಸ್ಮೆಂಟ್ ಇಯರ್ ಏನಿದೆಯೋ ಅದರ
ಹಿಂದಿನ ವರ್ಷ, ಇಮಿಡಿಯೇಟ್ ಪ್ರಿಸೀಡಿಂಗ್ ಇಯರ್. ಕ್ಲಿಯರ್? ಇಮಿಡಿಯೇಟ್ ಪ್ರಿಸೀಡಿಂಗ್ ಇಯರ್. ಅಸೆಸ್ಮೆಂಟ್ ಇಯರ್ನ ಹಿಂದಿನ ಫೈನಾನ್ಷಿಯಲ್ ಇಯರ್ ಏನಿದೆಯೋ ಅದು ನಮಗೆ ಪ್ರೀವಿಯಸ್ ಇಯರ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಅಸೆಸ್ಮೆಂಟ್ ಇಯರ್ ಆ್ಯಂಡ್ ಪ್ರೀವಿಯಸ್ ಇಯರ್ ಇದೆರಡನ್ನು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಅಸೆಸಿ. ಹೂ ಇಸ್ ಅನ್ ಅಸೆಸಿ? ಅಸೆಸಿ ಅಂದರೆ ಯಾರು ಅಥವಾ ಅಸೆಸಿ ಅಂದರೆ ಏನು? ಇದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಅಸೆಸಿ ಅಂಡರ್ ಸೆಕ್ಷನ್ 2 ಕ್ಲಾಸ್ 7, ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಎನಿ ಸಮ್ ಆಫ್ ಮನಿ, ದಟ್ ಈಸ್ ಟ್ಯಾಕ್ಸ್, ಫೈನ್, ಫೀಸ್, ಪೆನಾಲ್ಟಿ ಆ್ಯಂಡ್ ಇಂಟ್ರೆಸ್ಟ್ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಯಾವ ವ್ಯಕ್ತಿ ಆದಾಯ ತೆರಿಗೆ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ತೆರಿಗೆನಾಗಲಿ ಅಥವಾ ಯಾವುದಾದ್ರೂ ಫೈನ್ ಆಗಲಿ ಅಥವಾ ಯಾವುದಾದ್ರೂ ಫೀಸ್ ಆಗಲಿ ಅಥವಾ ಬಡ್ಡಿ ಆಗಲಿ ಅಥವಾ ದಂಡ ಆಗಲಿ ಯಾವ ವ್ಯಕ್ತಿ ಕಟ್ಟಬೇಕಾಗಿರುತ್ತೋ ಆ ವ್ಯಕ್ತಿನ ನಾವು ಅಸೆಸಿ ಅಂತ ಹೇಳ್ತೀವಿ. ಕ್ಲಿಯರ್? ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಎನಿ ಸಮ್ ಆಫ್ ಮನಿ, ಇಟ್ ಮೇ ಬಿ ಟ್ಯಾಕ್ಸ್, ಇಟ್ ಮೇ ಬಿ ಫೈನ್, ಇಟ್ ಮೇ ಬಿ ಪೆನಾಲ್ಟಿ, ಇಟ್ ಮೇ ಬಿ ಇಂಟ್ರೆಸ್ಟ್ ಆರ್ ಎನಿಥಿಂಗ್ ಎಲ್ಸ್ to the tax department is known as assessee. Clear? In other words, assessee is a person who is liable to pay tax either on his own income or on behalf of others. ಅಂದರೆ ಇದು ನನ್ನ ಸ್ವಂತ ಆದಾಯದ ಮೇಲೆ ನಾನು ತೆರಿಗೆ ಕಟ್ಟಬೇಕಿದ್ರು ಅಥವಾ ಬೇರೆಯವರ ಆದಾಯದ ಮೇಲೆ ನಾನು ತೆರಿಗೆ ಕಟ್ಟುವಂಥ ಜವಾಬ್ದಾರಿ ಇದ್ರೂ ಕೂಡ ಅವಾಗ ನಾನು ಅಸೆಸ್ಸಿನೇ ಆಗ್ತೀನಿ. ಸರಿನಾ? ಅಲ್ಲಿಗೆ ಅಸೆಸ್ಸಿ ಅಂದರೆ ಏನು? ಅಸೆಸ್ಸಿ ಅಂದರೆ ಯಾವ ವ್ಯಕ್ತಿ ತಾನು ಆದಾಯ ತೆರಿಗೆ ಇಲಾಖೆಗೆ ತೆರಿಗೆ ಅಥವಾ ಯಾವುದಾದ್ರೂ ದಂಡ ಅಥವಾ ಬಡ್ಡಿ ಅಥವಾ ಯಾವುದಾದ್ರೂ ಫೀಸ್ ಇಂಥದ್ದೇನಾದರೂ ಕಟ್ಟೋದಿದ್ರೆ ಅಂತಹ ವ್ಯಕ್ತಿನ ನಾವು ಅಸೆಸ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಈ ಅಸೆಸ್ಸಿಯಲ್ಲಿ ನಮಗೆ ಒಂದಷ್ಟು ಡಿವಿಷನ್ಸ್ ಇದೆ, ಅಂದರೆ ಕ್ಯಾಟಗರೀಸ್ ಇದೆ. ಟೈಪ್ಸ್ ಆಫ್ ಅಸೆಸ್ಸೀಸ್. ಡೀಮ್ಡ್ ಅಸೆಸ್ಸಿ. ಯಾರಪ್ಪ ಈ ಡೀಮ್ಡ್ ಅಸೆಸ್ಸಿ? ನೋಡಿ, ಎ ಪರ್ಸನ್ ಹೂ ಈಸ್ ಲಯಬಲ್ ಟು ಪೇ ಟ್ಯಾಕ್ಸ್ ನಾಟ್ ಓನ್ಲಿ ಆನ್ ಹಿಸ್ ಇನ್ಕಮ್ ಬಟ್ ಆಲ್ಸೋ ಆನ್ ದ ಇನ್ಕಮ್ಸ್ ಅರ್ನ್ಡ್ ಬೈ ಅನದರ್ ಪರ್ಸನ್. ನೋಡಿ, ನನ್ನ ಆದಾಯಕ್ಕೆ ನಾನೇ ತೆರಿಗೆ ಕಟ್ಟಿದ್ರೆ ಓಕೆ ಫೈನ್, ನೋ ಇಶ್ಯೂ, ನಾನು ಅಸೆಸ್ಸಿ ಆಗ್ತೀನಿ, ಅಸೆಸ್ಸಿ ಅಂತ ಕರೆಸ್ಕೊಳ್ತೀನಿ. ಆದರೆ ಮತ್ತೊಬ್ಬರ ಆದಾಯಕ್ಕೆ ನಾನು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಅಂದರೆ ಆಗ ನನ್ನನ್ನು ಡೀಮ್ಡ್ ಅಸೆಸ್ಸಿ ಅಂತ ಕರೀತಾರೆ. ಆ ಸಿಚುವೇಷನಲ್ಲಿ ನೋಡಿ, ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಎ ಪರ್ಸನ್ ಈಸ್ ಅ ಮೈನರ್, ದೆನ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಸಚ್ ಪರ್ಸನ್ ಈಸ್ ಲಯಬಲ್ ಫಾರ್ ಟ್ಯಾಕ್ಸ್ ಪೇಮೆಂಟ್. ಹೆನ್ಸ್ in this case guardian will be treated as deemed assessee. ಓಕೆ, ಸೊ ಇಲ್ಲಿ ಒಬ್ಬ ಮೈನರ್ ವ್ಯಕ್ತಿ ಇದ್ದಾನೆ. ಮೈನರ್ ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇದೆ ಅವನ ಏಜು, ಬಟ್ ಅವನಿಗೆ ಆದಾಯ ಇದೆ. ಅವನ ಹೆಸರಲ್ಲಿ ಯಾವುದೋ ಒಂದು ಬಿಸ್ನೆಸ್ ಇರುತ್ತೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಇರುತ್ತೆ, ಅದರಿಂದ ಆದಾಯ ಬರ್ತಿರುತ್ತೆ. ಬಟ್ 18 ವರ್ಷ ಆಗೋ ತನಕ ಅವನ್ನ ನಾವು ಅಸೆಸ್ಸಿ ಅಂತ ಕರೆಯೋದಕ್ಕೆ ಬರಲ್ಲ. ಹಾಗಾಗಿ ಆ ವ್ಯಕ್ತಿ ಪರವಾಗಿ ಅವ್ರ ತಂದೆನೋ ಅಥವಾ ಅವರ ತಾಯಿನೋ ಅಥವಾ ಅವರ ಗಾರ್ಡಿಯನ್ ಯಾರಾದರೂ ಪೋಷಕರು ಇರ್ತಾರಲ್ಲ, ಅವರು ಆ ಆದಾಯಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆ ಹುಡುಗನಿಗೆ ಅಥವಾ ಆ ಮೈನರ್ಗೆ ಯಾರಿಗೆ ಆದಾಯ ಬರ್ತಿದೆಯೋ ಆ ಆದಾಯಕ್ಕೆ ಅವರ ಪೋಷಕರು ಅಥವಾ ಅವರ ತಂದೆ ತಾಯಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರ ಪೋಷಕರನ್ನ ಅಥವಾ ಅವ್ರ ತಂದೆ ತಾಯಿನ ನಾವು ಡೀಮ್ಡ್ ಅಸೆಸ್ಸಿ ಅಥವಾ ರೆಪ್ರೆಸೆಂಟೇಟಿವ್ ಅಸೆಸ್ಸಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಡೀಮ್ಡ್ ಅಸೆಸ್ಸಿ ಇಸ್ ನಥಿಂಗ್ ಬಟ್ ಇಸ್ ಎ ಪರ್ಸನ್ ಹೂ ಪೇಸ್ ದ ಟ್ಯಾಕ್ಸ್ ಆನ್ ಬಿಹಾಫ್ ಆಫ್ ಅನದರ್ ಪರ್ಸನ್. ಇನ್ನೊಬ್ಬರ ಪರವಾಗಿ ತೆರಿಗೆಯನ್ನು ಕಟ್ಟೋನನ್ನು ನಾವು ಡೀಮ್ಡ್ ಅಸೆಸ್ಸಿ ಅಂತ ಕರಿತೀವಿ. ನೆಕ್ಸ್ಟ್, ಅಸೆಸ್ಸಿ ಇನ್ ಡಿಫಾಲ್ಟ್. Every person who is an assessee in default under any provision of the act. For instance, ನೋಡಿ, ಅಸೆಸ್ಸಿ ಇನ್ ಡಿಫಾಲ್ಟ್ ಅಂದರೆ ಯಾವ ಸಂದರ್ಭದಲ್ಲಿ ಅವನು ಅಸೆಸ್ಸಿ ಇನ್ ಡಿಫಾಲ್ಟ್ ಅಂತ ಹೇಳ್ತೀವಿ ಅಂದರೆ, ಅಂಡರ್ ಸೆಕ್ಷನ್ 201 clause 1, a person who does not deduct tax at source or after deducting fails to pay such tax is deemed to be an assessee in default. ಅಂದರೆ ಇವಾಗ ನಾವು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ, ಆ ಕಂಪನಿ ಎಂಪ್ಲಾಯರ್ ಓನರ್ ಏನಿರ್ತಾರೋ ಅವರು ಏನು ಮಾಡಬೇಕು, ನಮ್ಮ ಆದಾಯದಿಂದ ನಮ್ಮ ಸಂಬಳದಿಂದ ತೆರಿಗೆನ ತಿಂಗಳು ಮಾಸಿಕವಾಗಿ ಇಷ್ಟಿಷ್ಟು ಅಂತ ಕಡಿತ ಮಾಡಬೇಕು, ಅಂದರೆ ಡಿಡಕ್ಟ್ ಮಾಡಬೇಕು. ಓಕೆ, ಡಿಡಕ್ಟ್ ಮಾಡ್ತಿದ್ದಾರೆ. ಡಿಡಕ್ಟ್ ಮಾಡಿದ್ಮೇಲೆ ಅದನ್ನು ಸರ್ಕಾರಕ್ಕೆ ಅಥವಾ ಆದಾಯ ತೆರಿಗೆ ಇಲಾಖೆಗೆ ಕಟ್ಟಬೇಕು ಅವರು. ಆಯಿತಾ? ಈ ಥರ ಅವರು ಡಿಡಕ್ಟ್ ಮಾಡೋದನ್ನು ತಪ್ಪಿಸಿದ್ರು ಅಥವಾ ಡಿಡಕ್ಟ್ ಮಾಡಿರೋದನ್ನು
ಸರ್ಕಾರಕ್ಕೆ ಅಥವಾ ಆದಾಯ ತೆರಿಗೆ ಇಲಾಖೆಗೆ ಅವರು ಪೇ ಮಾಡೋದನ್ನು ತಪ್ಪಿಸಿದ್ರು ಅಂದರೆ ಅವರು ಅಸೆಸಿ ಇನ್ ಡಿಫಾಲ್ಟ್. ಡಿಫಾಲ್ಟ್ ಅಂದರೆ ನಾವೇನೋ ಕೆಲಸ ಮಾಡ್ತಿಲ್ಲ, ನನ್ನ ಕೆಲಸನ ನಾನು ಮಾಡ್ತಾ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಆಯಿತಾ? ಅದೇ ಥರ ನೋಡಿ ನೆಕ್ಸ್ಟ್ ಏನಿದೆ ನೋಡಿ, ಅಂಡರ್ ಸೆಕ್ಷನ್ 218 ಇಫ್ ಎ ಪರ್ಸನ್ ಡಸ್ ನಾಟ್ ಪೇ ಅಡ್ವಾನ್ಸ್ ಟ್ಯಾಕ್ಸ್ ದೆನ್ ಹಿ ಶಾಲ್ ಬಿ ಡೀಮ್ಡ್ ಟು ಆನ್ ಅಸೆಸಿ ಇನ್ ಡಿಫಾಲ್ಟ್. ಎಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಅಡ್ವಾನ್ಸ್ ಪೇಮೆಂಟ್ ಮುಂಚಿತವಾಗಿ ಮುಂಗಡವಾಗಿ ನಾವು ತೆರಿಗೆನ ಕಟ್ಟಬೇಕಾಗತ್ತೆ. ಓಕೆ, ಅಡ್ವಾನ್ಸ್ ಪೇಮೆಂಟ್ ಕೆಲವೊಂದು ಬಿಸ್ನೆಸ್ಸಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ, ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಸೊ ಯಾವಾಗ ನಾವು ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸನ್ನು ಕಟ್ಟಲ್ವೋ ಆವಾಗ ನಾವು ಅಸೆಸಿ ಇನ್ ಡಿಫಾಲ್ಟ್ ಅಂತ ಕರೆಸ್ಕೊಳ್ತೀವಿ. ಅರ್ಥ ಆಯ್ತಾ? ಅಂದರೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಒಂದು ಆದಾಯ ತೆರಿಗೆ ನಿಯಮಾವಳಿ ಪ್ರಕಾರ ಏನು ಒಂದು ಕಾರ್ಯಗಳಿರುತ್ತೋ ಅಥವಾ ಚಟುವಟಿಕೆಗಳಿರುತ್ತೋ ಆ ಚಟುವಟಿಕೆಗಳನ್ನ ನಾವು ನಡೆಸಲಿಲ್ಲ ಅಂದರೆ ನಾವು ಅಸೆಸಿ ಇನ್ ಡಿಫಾಲ್ಟ್ ಆಗ್ತೀವಿ. ನೋಡಿ, ಓಕೆ, ಅರ್ಥ ಆಯ್ತಾ? ಅಸೆಸಿ ಇನ್ ಡಿಫಾಲ್ಟ್ ಅಂದರೆ ಅರ್ಥ ಆಯ್ತಲ್ವಾ? ಮುಂದೆ ಹೋಗೋಣ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಟರ್ಮ್ ಅಸೆಸ್ಮೆಂಟ್ ಅಂಡರ್ ಸೆಕ್ಷನ್ 2 ಕ್ಲಾಸ್ 8. ಅಸೆಸ್ಮೆಂಟ್ ಅಂದರೆ ಏನು? ಸಿಂಪಲ್ ಆಗಿದೆ. ಅಸೆಸ್ಮೆಂಟ್ ಅಂದರೆ ಪ್ರೋಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಅಸೆಸಿ. ನಮ್ಮ ಆದಾಯ, ಎಷ್ಟು ಆದಾಯಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಮತ್ತು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತೀವಲ್ಲ, ಈ ಒಂದು ಲೆಕ್ಕಾಚಾರದ ಒಂದು ಪ್ರಕ್ರಿಯೆ ಏನಿದೆಯಾ ಇದನ್ನು ನಾವು ಅಸೆಸ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಪ್ರೋಸೆಸ್ ಆಫ್ ಕ್ಯಾಲ್ಕುಲೇಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಅಸೆಸಿ. ಇವಾಗ ಒಬ್ಬ ವ್ಯಕ್ತಿಗೆ, ಇವಾಗ ನಮಗೆ 8 ಲಕ್ಷ ಆದಾಯ ಬರ್ತಿದೆ ಅಂದರೆ 8 ಲಕ್ಷಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಅದರಲ್ಲಿ ಒಂದಷ್ಟು ಡಿಡಕ್ಷನ್ಸ್ ಇರುತ್ತೆ, ಎಕ್ಸಂಪ್ಷನ್ಸ್ ಇರುತ್ತೆ. ಹಾಗಾಗಿ ನಾವು ಟ್ಯಾಕ್ಸಬಲ್ ಇನ್ಕಮ್ನ ಲೆಕ್ಕ ಹಾಕ್ತೀವಿ. 8 ಲಕ್ಷದಲ್ಲಿ ಎಷ್ಟು ಆದಾಯಕ್ಕೆ ಎಷ್ಟು ಅಮೌಂಟ್ಗೆ ಇವರು ಟ್ಯಾಕ್ಸ್ ಕಟ್ಟಬೇಕು, ಅದು ಟ್ಯಾಕ್ಸಬಲ್ ಇನ್ಕಮ್. ಆ ಟ್ಯಾಕ್ಸಬಲ್ ಇನ್ಕಮ್ ಆದಮೇಲೆ ಆ ಟ್ಯಾಕ್ಸಬಲ್ ಇನ್ಕಮ್ಗೆ ಎಷ್ಟು ಟ್ಯಾಕ್ಸನ್ನು ಅವನು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ ವ್ಯಕ್ತಿ, ಇದನ್ನೆಲ್ಲ ಲೆಕ್ಕಾಚಾರ ಆಗ್ತೀವಲ್ಲ, ಇದನ್ನು ನಾವು ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಇಟ್ ಮೇ ಬಿ ಎ ಸೆಲ್ಫ್ ಅಸೆಸ್ಮೆಂಟ್. ಸೆಲ್ಫ್ ಅಸೆಸ್ಮೆಂಟ್ ಅಂದರೆ ಸ್ವಯಂ ನಾವೇ ಲೆಕ್ಕಾಚಾರ ಹಾಕ್ಕೊಳ್ಳೋದು. ಅಸೆಸ್ಮೆಂಟ್ ಮೇಡ್ ಬೈ ಅನ್ ಅಸೆಸಿ ಹಿಮ್ಸೆಲ್ಫ್. ಓಕೆ, ನನ್ನ ಒಂದು ಟ್ಯಾಕ್ಸಬಲ್ ಇನ್ಕಮ್ ಮತ್ತು ನನ್ನ ಒಂದು ಟ್ಯಾಕ್ಸ್ ಲಯಬಿಲಿಟಿನ ನಾನೇ ಲೆಕ್ಕಾಚಾರ ಹಾಕ್ಕೊಳ್ಳೋದನ್ನು ನಾವು ಅಸೆಸ್ಮೆಂಟ್ ಮೇಡ್ ಬೈ ಸೆಲ್ಫ್ ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್. ಓಕೆ, ಅಸೆಸಿಂಗ್ ಆಫೀಸರ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಬರೋವಂಥ ಒಂದು ಡೆಸಿಗ್ನೇಷನ್ ಅಸೆಸಿಂಗ್ ಆಫೀಸರ್ ಬರ್ತಾರೆ. ಅವರು ನಮ್ಮ ಒಂದು ಆದಾಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ತೆರಿಗೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಅವರು ನಿಮಗೆ ಹೇಳ್ತಾರೆ. ದೆನ್ ಅದನ್ನು ನಾವು ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್ ಅಂತ ಹೇಳ್ತೀವಿ. ಆಯಿತಾ? ಮುಂದೆ ಚಾರ್ಜ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 4 ನೋಡಿ, ಆ್ಯನ್ಯುಯಲ್ ಟ್ಯಾಕ್ಸ್. ಮುಖ್ಯವಾಗಿ ನಾವು ಟ್ಯಾಕ್ಸನ್ನು ಆ್ಯನ್ಯುಯಲ್ ಬೇಸ್ ಮೇಲೆ ನಾವು ತೆರಿಗೆನ ಕಟ್ಟಬೇಕಾಗತ್ತೆ. ಕ್ಲಿಯರ್? ಟ್ಯಾಕ್ಸ್ ಆನ್ ಆ್ಯನ್ಯುಯಲ್ ಇನ್ಕಮ್ ಆಫ್ ದ ಅಸೆಸಿ ಅಂದರೆ ಈ ಹಿಂದಿನ ವರ್ಷದಲ್ಲಿ 2019-20 ನಮಗೆ ಏನೆಲ್ಲ ಆದಾಯ ಬಂದಿದೆಯೋ ಆ ಒಂದು ವಾರ್ಷಿಕ ಆದಾಯಕ್ಕೆ ನಾವೀಗ ತೆರಿಗೆನ ಕಟ್ಟಬೇಕು. ಸೊ ಅಲ್ಲಿಗೆ ಟ್ಯಾಕ್ಸ್ ವಿಲ್ ಬಿ ಲೆವಿಡ್ ಆನ್ ಆ್ಯನ್ಯುಯಲ್ ಇನ್ಕಮ್. ಟ್ಯಾಕ್ಸ್ ಆನ್ ಆ್ಯನ್ಯುಯಲ್ ಇನ್ಕಮ್. ನೆಕ್ಸ್ಟ್ ಟ್ಯಾಕ್ಸ್ ರೇಟ್ ಆಫ್ ಅಸೆಸ್ಮೆಂಟ್ ಇಯರ್. ನೋಡಿ, ನಾವು ಹಿಂದಿನ ವರ್ಷದಲ್ಲಿ ಏನು ಸಂಪಾದನೆ ಮಾಡಿರ್ತೀವೋ ಆ ಸಂಪಾದನೆಗೆ ಈ ವರ್ಷದಲ್ಲಿ ಅಂದರೆ ಪ್ರಸ್ತುತ ವರ್ಷದಲ್ಲಿ ಏನು ತೆರಿಗೆ ದರ ಇರುತ್ತೋ, ಟ್ಯಾಕ್ಸ್ ರೇಟ್ ಇರುತ್ತೋ ಆ ರೇಟಲ್ಲೇ ನಾವೇನು ಮಾಡಬೇಕಾಗತ್ತೆ, ತೆರಿಗೆನ ಕಟ್ಟಬೇಕಾಗತ್ತೆ. ಇನ್ಕಮ್ ಆಫ್ ದ ಪ್ರೀವಿಯಸ್ ಇಯರ್ ಈಸ್ ಚಾರ್ಜಬಲ್ ಇನ್ ದ ನೆಕ್ಸ್ಟ್ ಫಾಲೋಯಿಂಗ್ ಅಸೆಸ್ಮೆಂಟ್ ಇಯರ್ ಅಟ್ ದ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕಬಲ್ ಫಾರ್ ದ ಪ್ರೀವಿಯಸ್ ಇಯರ್. ಕ್ಲಿಯರ್? ಹಿಂದಿನ ವರ್ಷದಲ್ಲಿ ಏನು ಆದಾಯ ಬಂದಿರುತ್ತೋ ಅದಕ್ಕೆ ಈ ವರ್ಷದಲ್ಲಿ ಏನು ರೇಟ್ ಚಾಲ್ತಿಯಲ್ಲಿದೆಯೋ ಅಥವಾ ಟ್ಯಾಕ್ಸ್ ರೇಟ್ ಚಾಲ್ತಿಯಲ್ಲಿದೆಯೋ ಫೈನಾನ್ಸ್ ಆ್ಯಕ್ಟಲ್ಲಿ ಹೇಳಿರ್ತಾರೆ, ಇಷ್ಟು 5% ಅಥವಾ 10% ಅಂತ ಹೇಳಿರ್ತಾರೆ, ಸ್ಲ್ಯಾಬ್ಗಳಿರುತ್ತೆ. ಅದ್ರ ಪ್ರಕಾರ ನಾವು ಈ ಫೈನಾನ್ಸ್ ಆ್ಯಕ್ಟಲ್ಲಿ ಹೇಳಿರೋದ್ರ ಪ್ರಕಾರ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ದೆನ್ ರೇಟ್ ಫಿಕ್ಸ್ಡ್ ಬೈ ಫೈನಾನ್ಸ್ ಆ್ಯಕ್ಟ್. ಎಸ್, ಈಗ ತಾನೇ ಹೇಳ್ತಿದ್ವಿ, ನೀವು ಎಷ್ಟು ಟ್ಯಾಕ್ಸನ್ನು ಯಾವ ರೇಟಲ್ಲಿ ಕಟ್ಟಬೇಕು ಅಂತ ಹೇಳೋದು ಯಾವುದು ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಲ್ಲ, ಫೈನಾನ್ಸ್ ಆ್ಯಕ್ಟ್. ಅಂದರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಕೊನೆಯಲ್ಲಿ ಏನು ಫೈನಾನ್ಸ್ ಬಿಲ್ ಆಗುತ್ತೋ ಅಥವಾ ಫೈನಾನ್ಸ್ ಆ್ಯಕ್ಟ್ ಬಜೆಟ್ ಅಂತ ಹೇಳ್ತೀವಲ್ಲ, ಓಕೆ, ಈ ಬಜೆಟಲ್ಲಿ ನಮ್ಮ ಕೇಂದ್ರ ವಿತ್ತ ಸಚಿವರು, ಹಣಕಾಸಿನ ಸಚಿವರು ಅವರು ಮಂಡನೆ ಮಾಡ್ತಾರಲ್ಲ, ಅಲ್ಲಿ ನಮಗೆ ಯಾವ ರೇಟಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಅಥವಾ ನಮಗೆ ತಿಳಿಯುತ್ತೆ. ದೆನ್ ಟ್ಯಾಕ್ಸ್ ಆನ್ ಪರ್ಸನ್.
ಇಲ್ಲಿ ತೆರಿಗೆ ಅನ್ನೋದು ನಾವು ಒಬ್ಬ ವ್ಯಕ್ತಿ ಮೇಲೆ ನಾವು ಹಾಕ್ತೀವಿ. ಓಕೆ, ಇಟ್ ಈಸ್ ನಾಟ್ ಆನ್ ಕಂಬೈನ್ಡ್ ಪರ್ಸನ್ಸ್ ಅಂದರೆ ಇಬ್ಬರು ಮೂರು ಜನ ಸೇರಿಬಿಟ್ಟು ನಾವು ಒಟ್ಟಿಗೆ ಟ್ಯಾಕ್ಸ್ ಕಟ್ತೀವಿ. ಇಬ್ಬರು ಮೂರು ಜನ ನಾವು ಫ್ರೆಂಡ್ಸ್ ಇದ್ದೀವಿ, ನಾವೆಲ್ಲ ಸೇರಿ ನಮ್ಮ ಆದಾಯದ ಮೇಲೆ ನಾವು ಒಟ್ಟಿಗೆ ಟ್ಯಾಕ್ಸ್ ಕಟ್ತೀವಿ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ಕನ್ಸಿಡರ್ ಮಾಡೋಕ್ಕೆ ಬರಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಆಯಿತಾ? ನೀವು 3 ಜನ ಇದ್ರೂ ಪರ್ಸನ್ ಎ ಅವನ ಆದಾಯಕ್ಕೆ ಎಷ್ಟು ಬಂದಿದೆಯೋ ಅವನು ಅದನ್ನು ಟ್ಯಾಕ್ಸ್ ಕಟ್ಟಬೇಕು. ಪರ್ಸನ್ ಬಿ ಅವನ ಆದಾಯಕ್ಕೆ ಏನಿದೆಯೋ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಪರ್ಸನ್ ಸಿ ಅವನ ಆದಾಯಕ್ಕೆ ಅವನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ದ ಟ್ಯಾಕ್ಸ್ ಆನ್ ಇಂಡಿವಿಜುವಲ್ಸ್. ದೆನ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್. ಓಕೆ, ಇದು ಮುಖ್ಯವಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಂದರೆ ಇವಾಗ ನಮ್ಮ ಸ್ಲ್ಯಾಬ್ ಪ್ರಕಾರ ಹೋದರೆ IT ಸ್ಲ್ಯಾಬಲ್ಲಿ 2.5 ಲಕ್ಷದ ತನಕ ನಾವು ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. 2.5 ಲಕ್ಷದ ತನಕ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ, ನಿಲ್ಲಿದೆ ಸ್ಲ್ಯಾಬಲ್ಲಿ. ಇವಾಗ ನಾವೇನಾದರೂ ನನಗೆ ಸ್ಯಾಲ್ರಿ ಬರ್ತಾ ಇರುತ್ತೆ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಇದೆ, ಅರ್ಥ ಆಯ್ತಾ? ಇವಾಗ ಒಬ್ಬ ವ್ಯಕ್ತಿಗೆ 2,30,000 ರೂಪಾಯಿ ಸ್ಯಾಲ್ರಿ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಅದೇ ಥರ ಅವನಿಗೆ ಬಡ್ಡಿ ಒಂದು 70,000 ರೂಪಾಯಿ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಆಯಿತಾ? ಆವಾಗ ನೀವೇನಾದರೂ ಈ ಇಂಡಿವಿಜುವಲ್ ಹೆಡ್ಸನ್ನು ಕನ್ಸಿಡರ್ ಮಾಡಿಬಿಟ್ರೆ, ಅಂದರೆ ಸ್ಯಾಲ್ರಿ ಇನ್ಕಮ್ನ ಸಪ್ರೇಟ್ ಅಂತ ಕನ್ಸಿಡರ್ ಮಾಡಿ, ಮತ್ತು ಇನ್ಕಮ್ ಫ್ರಮ್ ಅದರ್ಸ್ ಬಡ್ಡಿ ಏನು ಬರ್ತಿದೆ ಅದು ಸಪ್ರೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಎರಡೂ ಕೂಡ 2.5 ಲಕ್ಷಕ್ಕಿಂತ ಕಡಿಮೆ ಬರುತ್ತೆ. ಸ್ಯಾಲ್ರಿನೂ ಕೂಡ 2,30,000 ಇದೆ, ಅದಕ್ಕೂ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಬಡ್ಡಿನೂ ಕೂಡ 2.5 ಲಕ್ಷಕ್ಕಿಂತ ಕಡಿಮೆ ಇದೆ, 70,000, ಅದಕ್ಕೂ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಅವನು ಏನಾಗ್ತಾನೆ, ತೆರಿಗೆ ಕಟ್ಟೋದ್ರಿಂದ ತಪ್ಪಿಸ್ಕೋತಾನೆ. ಹಾಗಾಗಿ ಏನು ಒಂದು ರೂಲ್ ಇದೆ, ಪ್ರಾವಿಷನ್ ಇದೆ ಅಂದರೆ, ನೀನು ಏನೇನೆಲ್ಲ ಆದಾಯ ತೊಗೊಳ್ತೀಯಪ್ಪ ಅದನ್ನೆಲ್ಲ ಒಟ್ಟಿಗೆ ಕೂಡಿಸು. ಸ್ಯಾಲ್ರಿ ಎಷ್ಟು 2.30 ಪ್ಲಸ್ ಬಡ್ಡಿ ಎಷ್ಟು ಬರ್ತಿದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ 70,000, ಒಟ್ಟು ಎಷ್ಟಾಯಿತು 3 ಲಕ್ಷ. ಹಾಗಾದರೆ 3 ಲಕ್ಷ ಏನಾಯಿತು, 3 ಲಕ್ಷಕ್ಕೆ ನೀನು ತೆರಿಗೆನ ಲೆಕ್ಕಾಚಾರ ಹಾಕು. 2.5 ಲಕ್ಷ ತನಕ ಟ್ಯಾಕ್ಸ್ ಕಟ್ಟಬೇಡ. ಇನ್ನು ಉಳಿದಿದ್ದೆಷ್ಟು 50,000. 50,000ಕ್ಕೆ ನೀನು 5% ಟ್ಯಾಕ್ಸ್ ಕಟ್ಟು. ಸೊ ದಟ್ ಟ್ಯಾಕ್ಸ್ ವಿಲ್ ಬಿ ಲೆವಿಡ್ ಆನ್ ಟೋಟಲ್ ಇನ್ಕಮ್, ನಾಟ್ ಆನ್ ಇಂಡಿವಿಜುವಲ್ ಹೆಡ್ ಇನ್ಕಮ್. ಕ್ಲಿಯರ್? ಅಲ್ಲಿಗೆ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು? ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ತುಂಬ ಸುಲಭ. ಸೊ ಆಲ್ರೆಡಿ ನಾವು ಕಲ್ತಿದ್ದೀವಿ. ವಿ ಹ್ಯಾವ್ 5 ಹೆಡ್ಸ್ ಆಫ್ ಇನ್ಕಮ್. ನಮಗೆ ಇನ್ಕಮಲ್ಲಿ 5 ಹೆಡ್ಸ್ ಇದೆ. ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಓಕೆ, ಬಿಸ್ನೆಸ್ ಇನ್ಕಮ್ ಆರ್ ಪ್ರೊಫೆಷನಲ್ ಇನ್ಕಮ್, ಕ್ಯಾಪಿಟಲ್ ಗೈನ್ಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 5 ಹೆಡ್ಸ್ ಇಂದ ಏನು ಇನ್ಕಮ್ ಬರುತ್ತೋ ಅದನ್ನೆಲ್ಲ ನಾವು ಒಟ್ಟಾಗಿ ಸೇರಿಸಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಕ್ಲಿಯರ್? ಇನ್ಕಮ್ ಆಫ್ ಪರ್ಸನ್ ಈಸ್ ಕಂಪ್ಯೂಟೆಡ್ ಅಂಡರ್ ದ ಫಾಲೋಯಿಂಗ್ 5 ಹೆಡ್ ಆ್ಯಂಡ್ ಅಗ್ರಿಗೇಟ್ ಆಫ್ ಆಲ್ 5 ಹೆಡ್ಸ್ ಆಫ್ ಇನ್ಕಮ್ ಆರ್ ಕಾಲ್ಡ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಈ 5 ಹೆಡ್ಡಿಂದ 5 ಮೂಲದಿಂದ ಏನು ಆದಾಯ ಬರುತ್ತೋ ಅದನ್ನೆಲ್ಲ ನಾವು ಒಟ್ಟಾಗಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇಷ್ಟೂ ನಾವು ಈ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀವಿ. ಇನ್ನು ಉಳಿದಂಥ ಒಂದು ಏನು ಕಾನ್ಸೆಪ್ಟ್ಸ್ ಇದೆಯೋ ಅದನ್ನು ಮುಂದಿನ ಸೆಷನಲ್ಲಿ ನಾವು ಕಲ್ತ್ಕೊಳ್ಳೋಣ. ನಿಮಗೆ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ರೆಫರೆನ್ಸ್ ಇದೆ. ನೀವು ಲಾ ಆ್ಯಂಡ್ ಪ್ರಾಕ್ಟೀಸ್ ಡಾಕ್ಟರ್ ವಿನೋದ್ ಕೆ ಸಿಂಘಾನಿಯಾ, ಡಾಕ್ಟರ್ ಕಪಿಲ್ ಸಿಂಘಾನಿಯಾ, ಟ್ಯಾಕ್ಸ್ ಪೆನ್ ಪಬ್ಲಿಕೇಶನ್, ಈ ಪುಸ್ತಕದಲ್ಲಿ ನಿಮಗೆ ಸಂಪೂರ್ಣವಾಗಿ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್.